ಭಗವದ್ಗೀತೆ ಓದಿದ್ರೆ ಏನಾಗುತ್ತೆ? ನಾವಂತೂ ಒಂದಾದ ಮೇಲೆ ಒಂದರಂತೆ ಯುದ್ಧಗಳಲ್ಲಿ ಸೋಲುತ್ತಾ ಹೋದ್ವಿ. ನಮ್ಮ ಅರ್ಧ ಜಾಗವನ್ನೇ ಕಿತ್ಕೊಂಡ್ರು. ಅದರ ಮೇಲೆ ಪಾಕಿಸ್ತಾನ, ಬಾಂಗ್ಲಾದೇಶವನ್ನ ಮಾಡಿಬಿಟ್ರು. ಧರ್ಮ ರಕ್ಷಣೆಗೋಸ್ಕರ ಶಾಸ್ತ್ರ ಅಲ್ಲ, ಶಸ್ತ್ರ ಮುಖ್ಯ ಅಂತ ಇವರು ವಾದ ಮಾಡ್ತಾರೆ. ನಾನು 100 ಸಲ ಹೇಳಿದ್ದೀನಿ, ಗೀತೆ ಓದೋವನು ಸೋಲಲ್ಲ. ಒಬ್ಬನ ಮುಂದೆ 10 ಜನ ನಿಂತ್ರು ಅವನು ಸತ್ತೋಗ್ತಾನೆ, ಆದ್ರೆ ಅವನು ಯಾವತ್ತಿಗೂ ಸೋಲಲ್ಲ. ಯಾವ ಗೀತೆಯ ಮುಖ್ಯ ಸಂದೇಶವೇ ಹಿಂದೆ ಸರಿಯಬಾರದು ಅಂತಿದೆಯೋ, ಮನಸ್ಸಿಗೆ ನೋವಾದರೂ, ದೇಹಕ್ಕೆ ಗಾಯವಾದರೂ, ಮೋಹ ಅಡ್ಡಿ ಬಂದರೂ, ಭಯ ಅಡ್ಡಿ ಬಂದರೂ, ಪಾರ್ಥ ನೀನು ಯುದ್ಧ ಮಾಡು ಅಂತಿದೆಯೋ, ಅಂತಹ ಗೀತೆ ಓದೋವನು ನನಗೆ ಹೇಳಿ. 1200 ವರ್ಷಗಳಿಂದ ಯುದ್ಧಗಳಲ್ಲಿ ನಾವು ಹೇಗೆ ಸೋಲ್ತಾ ಬಂದ್ವಿ? ನಾವು ಯುದ್ಧ ಸೋತಿದ್ದಕ್ಕೆ ಕಾರಣ ನಮ್ಮ ಮನಸ್ಸಲ್ಲಿ ವೇದಾಂತಕ್ಕೆ ಯಾವುದೇ ಗೌರವವೇ ಇರಲಿಲ್ಲ. ಧರ್ಮದ ಹೆಸರಲ್ಲಿ ಉಲ್ಟಾ ಪಲ್ಟಾ ಸಂಪ್ರದಾಯಗಳು, ವ್ಯರ್ಥ ಕರ್ಮಕಾಂಡಗಳು, ಮೂಢನಂಬಿಕೆಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ವಿ. ಆ ಕರ್ಮಕಾಂಡಗಳಿಂದ, ಆ ಸಂಪ್ರದಾಯಗಳಿಂದ ಯುದ್ಧ ಗೆಲ್ಲೋಕೆ ಎಂದಿಗೂ ಆಗಲ್ಲ. ಆದ್ರೆ ಇವರ ವಾದ ನೋಡಿ, ಗೀತೆ ಯಾವಾಗಲೂ ಇತ್ತಲ್ವಾ, ಆದ್ರೂ ಮುಸ್ಲಿಮರು ಬಂದು ನಮ್ಮನ್ನ ಸೋಲಿಸಿ ಧರ್ಮ ಬದಲಾಯಿಸಿಬಿಟ್ರು ಅಂತ ಹೇಳ್ತಾರೆ. ನೀವು ನನ್ನ ಹಣೆಗೆ ಗನ್ನಿಟ್ಟು, ನನ್ನ ಕುತ್ತಿಗೆಗೆ ಕತ್ತಿ ಇಟ್ಟು, ನನ್ನಿಂದ ಕೃಷ್ಣನನ್ನು ದೂರ ಮಾಡಿ ತೋರಿಸಿ ನೋಡೋಣ. ಗೀತೆ ಓದ್ತಾ ಇದ್ರಿ, ಆದರೂ ಧರ್ಮ ಬದಲಾಯಿಸಿಕೊಂಡ್ರಿ. ಬಹಳ ಸ್ಪಷ್ಟ ಇದೆ, ನಿಮಗೆ ಎಂದಿಗೂ ಧರ್ಮದ ಜೊತೆಗೆ ಸಂಬಂಧವೇ ಇರಲಿಲ್ಲ. ಗೀತೆಯನ್ನ ನೀವು ಎಂದಿಗೂ ಓದಲೇ ಇಲ್ಲ.